ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಿಲ್ಪ. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಚೂಡಿದಾರ್ ಟಾಪ್ ಕಟ್ಟಿಂಗ್ ಮಾಡೋದು ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಆನಲ್ಲಿ ಇಟ್ಕೊಳ್ಳಿ. ನೋಡಿ, ಇದು ಬಂದುಬಿಟ್ಟು ಮೆಜರ್ಮೆಂಟ್ ಟಾಪು. ಇದು ಯಾವ ಥರ ಇದೆಯೋ ಅದೇ ಥರ ಇವತ್ತು ಕಟ್ ಮಾಡ್ತಾಯಿದ್ದೀನಿ ನಾನು. ಸೇಮ್ ಇದು ಮೆಜರ್ಮೆಂಟು ಪರ್ಫೆಕ್ಟ್ ಇದೆ. ಈಗ ಇದು ಹೇಗಿದೆಯೋ ಅದೇ ಥರ ಕಟ್ ಮಾಡಬೇಕು. ಇದು ಬಂದುಬಿಟ್ಟು ಮೇಯ್ನ್ ಪೀಸು, ಅದು 2 ಮೀಟ್ರ್ ಇದೆ. ಹಾಗೆ ಲೈನಿಂಗು 2 ಮೀಟ್ರ್ ತೊಗೊಂಡಿದ್ದೀನಿ. ಇದು ಪೇಪರ್ ಕ್ಯಾನ್ವಾಸು. ಇದು ಬಂದುಬಿಟ್ಟು ನೆಕ್ ಕಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟು ಬೇಕಾಗಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟು ಅದರಲ್ಲಿ ಕಟ್ ಮಾಡ್ಕೊಬೇಕು. ಈಗ ನಾನು ಲೈನಿಂಗಲ್ಲಿ ಯಾವ ಥರ ಫೋಲ್ಡಿಂಗ್ ಹಾಕ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಮೊದಲಿಗೆ ನೋಡಿ, ಈ ಥರ ಡಬಲ್ ಫೋಲ್ಡಿಂಗ್ ಇರುತ್ತೆ, ಈ ಥರ ಸೆಂಟ್ರಿಗೆ ಫೋಲ್ಡ್ ಆಗಿರುತ್ತೆ. ಈಗ ಅದನ್ನು ಅದ್ರ ಮೇಲಕ್ಕೆ ಈ ಥರ ಉದ್ದಕ್ಕೂ ಒಂದು ಫೋಲ್ಡ್ ಮಾಡ್ಕೊಬೇಕು. ನೋಡಿ, ಈ ಥರ ನೋಡಿ 4 ಫೋಲ್ಡಿಂಗ್ ಇರಬೇಕು. 1 2 3 4 ಈ ಥರ 4 ಪೀಸ್ ಇರಬೇಕು ನಾವು ಫೋಲ್ಡ್ ಮಾಡಬೇಕಾದ್ರೆ. ನೋಡಿ, ಈ ಓಪನ್ಸ್ ಇರೋವು ನಮಗೆ ಆಪೋಸಿಟಲ್ಲಿರಬೇಕು. ನೋಡಿ, ಈ ಕ್ಲೋಸ್ ಇರೋದು ನಮ್ಮ ಸೈಡಿಗೆ ಇರಬೇಕು. ಹಾಗೆ ಮೇಲ್ಗಡೆನೂ ಈ ಥರ ಕ್ಲೋಸ್ ಇರಬೇಕು. ನಮ್ಮ ರೈಟ್ ಸೈಡಲ್ಲೂ ಈ ಥರ ಓಪನ್ಸ್ ಇರಬೇಕು. ಈ ಥರ ಫೋಲ್ಡಿಂಗ್ ಹಾಕ್ಕೊಬೇಕು. ಈ ಥರ ಫೋಲ್ಡಿಂಗ್ ಹಾಕ್ಕೊಂಡು ಈಗ ನಮಗೆ ಲೆಂತ್ ನೋಡ್ಕೊಬೇಕು. ಲೈನಿಂಗು ಲೆಂತ್ ಇದೆಯಾ, ಎಷ್ಟಿದೆ ಅಂತ ಚೆಕ್ ಮಾಡ್ಕೊಬೇಕು. ನೋಡಿ, ಈಗ ನಾನು ಶೋಲ್ಡರ್ ತಾವಿಂದ ಕೆಳಗಡೆ ಬಾಟಮ್ವರೆಗೂ ಎಷ್ಟು ಲೆಂತ್ ಇದೆ ಅಂತ ನೋಡ್ಕೊತಾ ಇದ್ದೀನಿ. ನಮಗೆ ಈಗ 37.5 ಬರಬೇಕು. ರೆಡಿ 37.5 ಮಾರ್ಕ್ ಮಾಡ್ಕೊಬೇಕು. ಕೆಳಗಡೆ ಬಾಟಮಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಡ್ರಾ ಮಾಡಿಕೊಂಡು ಅಲ್ಲಿಂದ ಮೇಲಕ್ಕೆ ನಾನು ಈ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಮಗೆ ರೆಡಿ ಮಾರ್ಕ್ ಎಷ್ಟು ಬರುತ್ತೋ, ಎಷ್ಟು ಲೆಂತ್ ಬರುತ್ತೋ ಅದಕ್ಕಿಂತ 1.5 ಇಂಚು ಎಕ್ಸ್ಟ್ರಾ ತಗೊಂಡ್ರೆ ನಮಗೆ ಸರಿಯಾಗುತ್ತೆ. ಕೆಳಗಡೆ ಫೋಲ್ಡ್ ಮಾಡೋದಕ್ಕೂ ಮತ್ತು ಮೇಲ್ಗಡೆ ಶೋಲ್ಡ್ರ್ ಹತ್ರ ಜಾಯಿಂಟ್ ಮಾಡೋದಕ್ಕೂ ಕರೆಕ್ಟಾಗಿ ಸರಿಯಾಗುತ್ತೆ 1.5 ಇಂಚು ಎಕ್ಸ್ಟ್ರಾ ತಗೊಂಡ್ರೆ. ಈಗ ನಮಗೆ ಇದು ಫುಲ್ಲು ಲೆಂತು ಮಾರ್ಕು. ಇದು ನೋಡಿ, ನೆಕ್ ವಿಡ್ತ್ ಬಂದುಬಿಟ್ಟು 2.5 ಇಂಚು ತೊಗೊತಾ ಇದ್ದೀನಿ. ಸಣ್ಣ ಇರೋರ್ಗಾದರೆ 2.25 2.5 ತೊಗೊಳ್ಳಿ ಸಾಕು. ಈಗ ಶೋಲ್ಡರ್ ಬಂದುಬಿಟ್ಟು 3.5, ಸಣ್ಣ ಇರೋರ್ಗಾದರೆ 3 ಇಂಚ್ ತೊಗೊಳ್ಳಿ. ಈಗ ಆರ್ಮೋಲ್ ಡೌನ್ ಬಂದುಬಿಟ್ಟು 6.5 ತೊಗೊತಾ ಇದ್ದೀನಿ. ಸಣ್ಣ ಇರೋರ್ಗಾದರೆ 6 ಇಂಚ್ ಆದರೆ ಸಾಕಾಗುತ್ತೆ. ಈಗ ಇದನ್ನು ಸ್ಟ್ರೈಟಾಗಿ ಒಂದು ಲೈನ್ ಡ್ರಾ ಮಾಡ್ಕೊಬೇಕು. ನೋಡಿ, ಈ ಥರ ಇನ್ನೊಂದು ಹತ್ರ ಇದೇ ಥರ ಸ್ಟ್ರೈಟಾಗಿ ಬರೋದಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಅದೇ 6.5ನ ಈ ಥರ ಒಂದು ಲೈನ್ ಡ್ರಾ ಮಾಡ್ಕೊಬೇಕು. ನೋಡಿ, ಈ ಕಾರ್ನರಲ್ಲಿ ಈಗ 1.5 ಇಂಚುಗೆ ಮಾರ್ಕ್ ಮಾಡ್ಕೊಬೇಕು. ನೋಡಿ, 1.5 ಇಂಚು. ಸಣ್ಣ ಇರೋರ್ಗಾದರೆ 1.25 ತೊಗೊಳ್ಳಿ ಸಾಕು. ನೋಡಿ, ಈ ಥರ 1.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇದನ್ನು ರೌಂಡ್ ಶೇಪ್ ಮಾಡ್ಕೊಬೇಕು. ನೋಡಿ, ಈ ಥರ ರೌಂಡ್ ಶೇಪ್ ಮಾಡ್ಕೊಬೇಕು. ಈಗ ನೆಕ್ನ ನಾನು ಕಟ್ ಮಾಡ್ತಾಯಿಲ್ಲ, ಕ್ಯಾನ್ವಾಸ್ ಮೇಲೆ ಕಟ್ ಮಾಡ್ಕೊತೀನಿ ಲಾಸ್ಟಲ್ಲಿ. ಈಗ ಚೆಸ್ಟು ಮೆಜರ್ಮೆಂಟ್ ತೊಗೋಬೇಕು ನಾವು. ನೋಡಿ, ನಾವು ಆ ಕಡೆ ಈ ಕಡೆ ಜಾಯಿಂಟ್ ಮಾಡಿರ್ತೀವಲ್ಲ ಕೈ ಕೆಳಗಡೆ, ಅಲ್ಲಿಂದ ತಗೋಬೇಕು ಮೆಜರ್ಮೆಂಟ್ನ. ಈ ಕಡೆ ಎಡ್ಜಿಂದ ಆ ಕಡೆ ಎಡ್ಜ್ವರೆಗೂ ತಗೋಬೇಕು. ಇದು 20 ಇಂಚ್ ಬಂದಿದೆ ನನಗೆ. 20 ಇಂಚರಲ್ಲಿ ಅರ್ಧ ತಗೋಬೇಕು. 20 ಇಂಚರಲ್ಲಿ ಅರ್ಧ ಅಂದರೆ ನಮಗೆ 10 ಇಂಚು ಬರುತ್ತೆ. ನಾವು ಬಟ್ಟೆನ ಫೋಲ್ಡ್ ಮಾಡ್ಕೊಂಡಿರ್ತೀವಲ್ಲ, ಆದ ಕಾರಣ ನಮಗೆ ಎಷ್ಟು ಮೆಜರ್ಮೆಂಟ್ ಬರುತ್ತೋ ಅದರಲ್ಲಿ ಅರ್ಧ ತಗೋಬೇಕು. ನೋಡಿ, ಈಗ ನಾನು 20 ಇಂಚ್ ಬಂದಿದೆ ಮೆಜರ್ಮೆಂಟು, ಅದರಲ್ಲಿ ಅರ್ಧ ಬಂದುಬಿಟ್ಟು 10 ಇಂಚು. 10 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಹಾರ್ಮೋಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಮಾರ್ಕ್ ಮಾಡ್ಕೊಬೇಕು. ಹಾಗೆ ನಮಗೆ ಕಚ್ಚಾ ಬೇಕಲ್ಲ, ಎಕ್ಸ್ಟ್ರಾ ಒಳಗಡೆ ಬಟ್ಟೆ ಬೇಕಲ್ಲ, ಅದಕ್ಕೋಸ್ಕರ 2 ಇಂಚು ತೊಗೊತಾ ಇದ್ದೀನಿ. ನೀವು 1.5 ಇಂಚು ಬೇಕಾದರೂ ತೊಗೋಬೋದು. ನಾನು 2 ಇಂಚು ತೊಗೊಂಡಿದ್ದೀನಿ. ಹಾಗೆ ನೋಡಿ, ಇಲ್ಲಿ ಸೈಡಲ್ಲಿ ಓಪನ್ ಇರುತ್ತಲ್ಲ ನಮಗೆ, ಆ ಓಪನ್ನು ಎಷ್ಟಿದೆಯೋ ಮೆಜರ್ಮೆಂಟು ನೋಡ್ಕೊಬೇಕು. ಮೇಲ್ಗಡೆಯಿಂದ ಈ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 20 ಇಂಚಿದೆ ನನಗೆ. 20 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಅಳತೆ ಟಾಪಲ್ಲಿ ಎಷ್ಟಿರುತ್ತೋ ಅಷ್ಟು ತಗೊಂಡ್ರೆ ಸಾಕಾಗುತ್ತೆ. ಹಾಗೆ ನೋಡಿ, ಇದು ಅಗಲ ಮಾರ್ಕು ಮಾಡ್ಕೊಬೇಕು. ಅಗಲ ಎಷ್ಟಿದೆಯೋ ನಾವು ಮೆಜರ್ಮೆಂಟ್ನ ತಗೊಳ್ಬೇಕು. ನೋಡಿ, ಈ ಎಡ್ಜಿಂದ ಆ ಎಡ್ಜ್ವರೆಗೂ ಈ ಥರ ಟೇಪ್ ಇಟ್ಕೊಂಡು ಈ ಥರ ನೋಡಿ, ಈ ಥರ ಅಳತೆ ತಗೋಬೇಕು. ಇದರಲ್ಲಿ ಎಷ್ಟು ಬರುತ್ತೋ ನಾವು ಅದರಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡ್ಕೋಬೇಕು. ನೋಡಿ, 22 ಬಂದಿದೆ. 22ಕ್ಕೆ ಈ ಥರ ಟೇಪ್ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನೋಡಿ,
ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಅರ್ಧ ಬರುತ್ತೆ ನೋಡಿ 11 ಇಂಚು. 22ರಲ್ಲಿ ಅರ್ಧ ಬಂದುಬಿಟ್ಟು 11 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಆನಂತರ ಎಕ್ಸ್ಟ್ರಾ ಕಚ್ಚಾಗೋಸ್ಕರ 1 ಇಂಚ್ ಮಾತ್ರ ತಗೋಬೇಕು. ಇಲ್ಲಿ ನಾವು ಫೋಲ್ಡ್ ಮಾಡ್ತೀವಲ್ಲ ಆದ ಕಾರಣ 1 ಇಂಚ್ ಕರೆಕ್ಟಾಗಿ ತಗೊಂಡ್ರೆ ನಮಗೆ ಕರೆಕ್ಟಾಗಿ ಫೋಲ್ಡ್ ಬರುತ್ತೆ. 1 ಇಂಚು 1/4 ಇಂಚ್ ಅಷ್ಟೇ ತಗೋಬೇಕು, ಅದಕ್ಕಿಂತ ಜಾಸ್ತಿ ತಗೋಬಾರ್ದು. ಈಗ ಈ ಥರ ಹಾರ್ಮಲ್ ಡೌನಿಂದ ಮಾರ್ಕಿಂದ ಅದೇ ಅಲ್ಲಿಂದನೂ ಈ ಥರ ಆ ಮಾರ್ಕಿಗೆ ಈ ಥರ ಫೋಲ್ಡ್ ಮಾಡ್ಕೊಬೇಕು. ಫೋಲ್ಡ್ ಮಾಡ್ಕೊಂಡ್ರೆ ನಮಗೆ ಈ ಥರ ಅರ್ಧಕ್ಕೆ ಮಾರ್ಕ್ ಮಾಡ್ಕೊಬೇಕು. ಈ ಥರ ಮಾಡ್ಕೊಳೋದ್ರಿಂದ ನಮಗೆ ವೇಸ್ಟ್ ಮೆಜರ್ಮೆಂಟು ಇಲ್ಲಿ ತಗೊಳ್ಳೋದಕ್ಕೆ ಅದು ಒಂದು ಗುರುತು ಅಂತ ಅಷ್ಟೇ. ಈಗ ನೋಡಿ ವೇಸ್ಟು ಮೆಜರ್ಮೆಂಟು ತಗೋಬೇಕು. ಅಳತೆ ಟಾಪಲ್ಲಿ ಎಷ್ಟು ಬರುತ್ತೋ ಅಂತ ಚೆಕ್ ಮಾಡ್ಕೊಬೇಕು. ಇದು ಈ ಥರ ರೌಂಡ್ಗಿರುತ್ತೆ, ಅಲ್ಲಿಂದ ನೋಡಿ ಈ ಥರ ತಗೊಳ್ಳಿ. ಈ ಥರ ಟೇಪ್ ಇಟ್ಕೊಂಡು ನಮಗೆ ಈ ಥರ ಎಳ್ಕೊಂಡು ಬಟ್ಟೆನ ತಗೋಬೇಕು. ನಮಗೆ ಎಷ್ಟು ಮೆಜರ್ಮೆಂಟ್ ಬರುತ್ತೋ ಅದರಲ್ಲಿ ಅರ್ಧ ತಗೋಬೇಕು. ನೋಡಿ ಈ ಥರ ಅರ್ಧಕ್ಕೆ ನಾನು ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ 2 ಇಂಚು ಕಚ್ಚಾಗೋಸ್ಕರ ಮಾರ್ಕ್ ಮಾಡ್ಕೊಬೇಕು. ಮೇಲೆ 2 ಇಂಚ್ ತಗೊಂಡಿದ್ದೀವಲ್ಲ, ಇಲ್ಲೂ 2 ಇಂಚೇ ತಗೋಬೇಕು. ನೋಡಿ ಇಲ್ಲಿ ಕೆಳಗಡೆ ಬಾಟಮು ಫೋಲ್ಡ್ ಮಾಡಿ ಈ ಥರ ಮೆಜರ್ಮೆಂಟ್ ತೊಗೊತಾ ಇದ್ದೀನಿ ನಾನು. ನೋಡಿ ಈಗ ಡಬಲ್ ಫೋಲ್ಡ್ ಇದೆ, ಇದನ್ನು ಈ ಥರ ಅಳತೆ ತಗೋಬೇಕು. ನಮಗೆ ಎಷ್ಟು ಅಳತೆ ಬರುತ್ತೋ ಅದಕ್ಕೆ 1 ಇಂಚ್ ಸೇರಿಸ್ಕೊಬೇಕು ಫೋಲ್ಡಿಂಗಿಗೆ ಅಷ್ಟೇ ಕರೆಕ್ಟಾಗಿ. ನೋಡಿ ಈಗ 12 ಇಂಚ್ ಬಂದಿದೆ, 12 ಇಂಚಿಗೆ ನಾನು 1 ಇಂಚ್ ಸೇರಿಸ್ಕೊಂಡು 13 ಇಂಚು ತಗೊಳ್ತಾ ಇದ್ದೀನಿ. ಈ ಥರ 13 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಮೆಜರ್ಮೆಂಟ್ಗಳು, ಎಲ್ಲ ಮೆಜರ್ಮೆಂಟ್ಗೂ ಈ ಥರ ಮಾರ್ಕ್ ಮಾಡ್ಕೊಬೇಕು. ಮೇಲಿಂದನೂ ಈ ಥರ ಮಾರ್ಕ್ ಮಾಡ್ಕೋಬೇಕು. ಎಲ್ಲ ಮಾರ್ಕ್ನು ಈ ಥರ ಮಾರ್ಕ್ ಮಾಡ್ಕೊಳ್ಳಿ, ಮೇಲಿಂದನೂ ಕೆಳಗಡೆವರೆಗೂ. ನೋಡಿ ಆ ಮಾರ್ಕಿಗೂ ಮತ್ತು ಇಲ್ಲಿಂದನೂ ಈ ಥರ ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡಿಕೊಂಡು ನಾವು ಯಾವ ಥರ ಮಾರ್ಕ್ ಮಾಡಿರ್ತೀವ ಆ ಮಾರ್ಕ್ ಮೇಲೇ ಕಟ್ ಮಾಡ್ಕೊಬೇಕು. ನಾವು ಮಾರ್ಕ್ ಹೆಂಗೆ ಮಾಡಿರ್ತೀವ ಅದರ ಮೇಲೇ ಕಟ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ ಈ ಥರ ಮಾರ್ಕ್ ಹೆಂಗಿದೆಯೋ ಹಂಗೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಬಿಟ್ಟು ನೋಡಿ ಈಗ ನಾವು ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವೋ ಅಲ್ಲಿ ಒಂದೊಂದು ನ್ಯಾಚ್ ಹೊಡ್ಕೊಬೇಕು. ನಮಗೆ ಸ್ಟಿಚ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ನೋಡಿ ಇದು ನೆಕ್ ವಿಡ್ತ್ ಹತ್ರ ಒಂದು ನ್ಯಾಚ್ ಹೊಡ್ಕೊಬೇಕು. ಈ ಥರ ನ್ಯಾಚ್ ಹೊಡ್ಕೊಳ್ಳಿ. ಹಾಗೆ ವೇಸ್ಟ್ ಮೆಜರ್ಮೆಂಟು ಮತ್ತು ಹಿಪ್ ಮೆಜರ್ಮೆಂಟ್ ಹತ್ರನೂ ಈ ಥರ ನ್ಯಾಚ್ ಹೊಡ್ಕೊಬೇಕು. ನೋಡಿ ನಮ್ಮ ರೆಡಿ ಮಾರ್ಕ್ ಇರುತ್ತಲ್ಲ, ರೆಡಿ ಮಾರ್ಕ್ನು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಬೇಕಾದ್ರೆ ನಮಗೆ ಇದು ರೆಡಿ ಮಾರ್ಕು ಫಿಟ್ಟಿಂಗ್ ಮಾರ್ಕು ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಹತ್ರನೂ ಈ ಥರ ಒಂದು ನ್ಯಾಚ್ ಹೊಡ್ಕೊಳ್ಳಿ. ನ್ಯಾಚ್ ಹೊಡ್ಕೊಂಡ್ರೆ ಅದ್ರ ಮೇಲೆ ನಾವು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಫಿಟ್ಟಿಂಗು ಕರೆಕ್ಟಾಗಿ ಬರುತ್ತೆ. ನೋಡಿ ಈ ಥರ ಮಾರ್ಕ್ ಮೇಲೂ ಮಾರ್ಕ್ ಮಾಡಿಕೊಂಡು ನ್ಯಾಚ್ ಹೊಡ್ಕೊಂಡಿದ್ದೀನಿ. ಈಗ ಫ್ರಂಟು ಬ್ಯಾಕು ಎರಡು ನಮಗೆ ಕರೆಕ್ಟಾಗಿ ಬಂದಿದೆ. ನೋಡಿ ಈ ಥರ 4 ಫೋಲ್ಡಿಂಗ್ ಹಾಕ್ಕೊಂಡು ನಾವು ಕಟ್ ಮಾಡೋದ್ರಿಂದ ಫ್ರಂಟು ಬ್ಯಾಕು ಎರಡು ಬರುತ್ತೆ. ಈಗ ನಾನು ಮೇನ್ ಪೀಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆ ಸ್ಟ್ರೈಟಾಗಿರೋದಕ್ಕೋಸ್ಕರ ಒಂದು ಲೈನ್ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಲೆಂತು ಎಷ್ಟಿದೆ ಅಂತ ನೋಡ್ಕೊಳ್ತಾ ಇದ್ದೀನಿ. ನಮಗೆ ಲೆಂತು ಎಷ್ಟು ಬರುತ್ತೋ ಅದಕ್ಕೆ 1.5 ಇಂಚ್ ಸೇರಿಸ್ಕೊಬೇಕು. 1.5 ಇಂಚ್ ಸೇರಿಸ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ನೋಡಿ ನನಗೆ 37.5 ಬಂದಿದೆ. ನಾನು ಈಗ 39 ತೊಗೊತಾ ಇದ್ದೀನಿ. 39 ತೊಗೊಂಡ್ರೆ ನಮಗೆ ಎಲ್ಲ ಫಿಟ್ಟಿಂಗು ಎಲ್ಲ ಆದಮೇಲೆ ಕರೆಕ್ಟಾಗಿ ನಮಗೆ 37.5 ಬರುತ್ತೆ. ಕೆಳಗಡೆ ಫೋಲ್ಡಿಂಗಿಗೆ 1 ಇಂಚ್ ಹೋಗುತ್ತೆ, ಮೇಲ್ಗಡೆ ಶೋಲ್ಡರ್ ಅಟ್ಯಾಚಿಗೆ ಒಂದು ಅರ್ಧ ಇಂಚ್ ಹೋಗುತ್ತೆ. 1.5 ಇಂಚ್ ಹೋದರೆ ನಮಗೆ ಕರೆಕ್ಟಾಗಿ ನಮಗೆ ಲೆಂತ್ ರೆಡಿ ಲೆಂತ್ ಎಷ್ಟಿದೆಯೋ ಅಷ್ಟು ಬರುತ್ತೆ. ಹಾಗೆ ನೋಡಿ ಈ ಥರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸ್ಟ್ರೈಟಾಗಿ. ರೆಡಿ ಲೆಂತು ಮಾರ್ಕ್ ಮಾಡಿಕೊಂಡು ಈ ಥರ ಸ್ಟ್ರೈಟಾಗಿ
ಲೈನ್ ಡ್ರಾ ಮಾಡಿಕೊಂಡು ಇದ್ರ ಮೇಲೇ ನಾವು ಲೈನಿಂಗ್ನ ಇಟ್ಕೊಳ್ತಾ ಇದ್ದೀನಿ. ನೋಡಿ ಲೈನಿಂಗು ಕರೆಕ್ಟಾಗಿ ಮಾರ್ಕ್ ಎಲ್ಲಿದೆಯೋ ಅಲ್ಲಿಗೆ ಇಟ್ಕೊಳ್ತಾ ಇದ್ದೀನಿ. ಇಟ್ಕೊಂಡು ಕೆಳಗಡೆ ನಮಗೆ 1-2 ಇಂಚು ಎಕ್ಸ್ಟ್ರಾ ಇರಬೇಕು. ಲೈನಿಂಗುಗಿಂತೂ ಮೇನ್ ಪೀಸು ಸ್ವಲ್ಪ ಎಕ್ಸ್ಟ್ರಾ ಇರಬೇಕು. ಯಾವಾಗೂ ಲೈನಿಂಗು ಮೇನ್ ಪೀಸ್ಗಿಂತೂ ಕಮ್ಮಿನೇ ಇರಬೇಕು. ಇಲ್ಲ ಅಂತಂದರೆ ಎಲ್ಲ ರೆಡಿ ಆದಮೇಲೆ ಲೈನಿಂಗ್ ಕೆಳಗಡೆ ಬಂದುಬಿಡುತ್ತೆ, ಚೆನ್ನಾಗಿರಲ್ಲ. ಆದ ಕಾರಣ ಲೈನಿಂಗ್ ಯಾವಾಗೇ ಆಗಲಿ 1-2 ಇಂಚು ಕಮ್ಮಿ ಇರಬೇಕು. ಈಗ ನೋಡಿ ಲೈನಿಂಗು ಎಷ್ಟಿದೆಯೋ ಅದಕ್ಕಿಂತ ಒಂಚೂರು ಎಕ್ಸ್ಟ್ರಾ ಬಿಟ್ಕೊಂಡು ಸುತ್ತಲೂ ಕಟ್ ಮಾಡ್ಕೊಬೇಕು. ಕರೆಕ್ಟಾಗಿ ಲೈನಿಂಗ್ ಎಷ್ಟಿದೆಯೋ ಅಷ್ಟೇ ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂಚೂರು 1/4 ಇಂಚ್ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೊಳ್ಳಿ. ನಾವೆಲ್ಲ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಾದಮೇಲೆ ಎಕ್ಸ್ಟ್ರಾ ಇರೋದನ್ನ ನಾವು ಕಟ್ ಮಾಡ್ಕೊಳ್ಬೋದು. ನೋಡಿ ಇದನ್ನು ಫ್ರಂಟು ಬ್ಯಾಕು ಎರಡು ಒಂದೇ ಸಲ ಬಂದಿದೆ. ನೋಡಿ ಇದು ಪ್ರಿಂಟಿಂಗ್ ಇರುತ್ತೆ, ನಾವು ಚೆಕ್ ಮಾಡ್ಕೊಳ್ಬೇಕು. ಎರಡು ಒಂದೇ ಸೈಡು ಬರೋ ಥರ ನಾವು ಬಟ್ಟೆನ ಹಾಕ್ಕೊಂಡು ಕಟ್ ಮಾಡ್ಕೊಬೇಕು. ಈಗ ಸ್ಲೀವ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸ್ಲೀವ್ಗೆ ಮೊದಲು ಈ ಥರ ಫೋಲ್ಡಿಂಗ್ ಹಾಕಬೇಕು. ಈ ಥರ ಫೋಲ್ಡಿಂಗ್ ಹಾಕ್ಕೊಂಡ ನಂತರ ಎಲ್ಲ ನೀಟಾಗಿ ಸೆಟ್ ಮಾಡಿಕೊಂಡು ಆನಂತರ ಇದನ್ನು ಇನ್ನೊಂದು ಸಲ ಫೋಲ್ಡ್ ಮಾಡ್ಕೊಬೇಕು. ನೋಡಿ ಅದನ್ನು ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ 2 ಸ್ಲೀವು ಒಂದೇ ಸಲ ಬರುತ್ತೆ. ಈಗ 4 ಪೀಸ್ ಇದೆ. ಇದು 4 ಪೀಸ್ರಲ್ಲಿ ಈ ಥರ ಓಪನ್ ಮಾಡಿದಾಗ ನಮಗೆ 2 ಸ್ಲೀವು ಬರುತ್ತೆ. ಕೆಳಗಡೆ ಸ್ಟ್ರೈಟಾಗಿರೋದಕ್ಕೋಸ್ಕರ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, ಹೆಚ್ಚು ಕಮ್ಮಿ ಇರುತ್ತಲ್ಲ ಆದ ಕಾರಣ. ಈಗ ಸ್ಲೀವ್ ಲೆಂತು ತಗೋಬೇಕು ನಾವು. ಸ್ಲೀವ್ ಲೆಂತ್ ಎಷ್ಟು ಬರುತ್ತೋ ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಸಾಕು. ನಾನಿಲ್ಲಿ ಫೋಲ್ಡ್ ಮಾಡ್ತಾಯಿಲ್ಲ ಕೆಳಗಡೆ, ಆದ ಕಾರಣ 1 ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ನೋಡಿ 14 ಇಂಚ್ ಬಂದಿದೆ, ನಾನು 15 ಇಂಚ್ ತಗೊಳ್ತಾ ಇದ್ದೀನಿ. ನಾನು ಕೆಳಗಡೆ ಬೇರೆ ಕಲರ್ದು ಬಟ್ಟೆನ ಪ್ಯಾಂಟ್ ಪೀಸ್ದು ನಾನು ಅಟ್ಯಾಚ್ ಮಾಡಿ ಫೋಲ್ಡ್ ಮಾಡ್ತೀನಿ. ಆದ ಕಾರಣ 1 ಇಂಚ್ ಆದರೆ ಸಾಕು. ನೀವು ಕೆಳಗಡೆ ಫೋಲ್ಡ್ ಮಾಡೋದಾದರೆ 1.5 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ನಮಗೆ ಎಷ್ಟು ಮೆಜರ್ಮೆಂಟಾಗಿ ಬರುತ್ತೋ ಸ್ಲೀವ್ ಲೆಂತು ಅದಕ್ಕೆ 1.5 ಇಂಚ್ ತೊಗೋಬೇಕು. ಈಗ ಸ್ಲೀವ್ ಡೌನ್ ಬಂದುಬಿಟ್ಟು 3.5 ಇಂಚ್ ತೊಗೊತಾ ಇದ್ದೀನಿ. ಸಣ್ಣಗಿರೋರಾಗಾದರೆ 3 ಇಂಚ್ ತೊಗೊಳ್ಳಿ ಸಾಕು. ಈಗ ಅದೇ 3.5 ಇಂಚನ್ನ ಈ ಥರ ಸ್ಟ್ರೈಟಾಗಿ ಒಂದು ಲೈನ್ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ಲೀವ್ ಲೂಸು ಕೆಳಗಡೆ ಎಷ್ಟಿದೆಯೋ ಅಂತ ನೋಡ್ಕೊಳ್ತಾ ಇದ್ದೀನಿ. ನೋಡಿ ಸ್ಲೀವ್ ಲೂಸು 5.5 ಇದೆ. ಅದೇ 5.5ನ ಈ ಥರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಫೋಲ್ಡಿಂಗಿಂದ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಬಂದುಬಿಟ್ಟು ಕಚ್ಚಾಗೆ 2 ಇಂಚು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ಹಾರ್ಮೋಲ್ ಎಷ್ಟಿದೆ ಅಂತ ನಾವು ಚೆಕ್ ಮಾಡ್ಕೋಬೇಕು. ಮೇಲ್ಗಡೆ ಕಚ್ಚಾಗೆ ಒಂದು ಅರ್ಧ ಇಂಚು ಬಿಟ್ಬಿಟ್ಟು ಆ ಅರ್ಧ ಇಂಚ್ ಕೆಳಗಡೆಯಿಂದನೂ ಈ ಥರ ರೌಂಡ್ಗೆ ಈ ಥರ ಫಿಟ್ಟಿಂಗ್ ಮಾರ್ಕ್ವರೆಗೂ ನೋಡ್ಕೊಬೇಕು ಎಷ್ಟಿದೆ ಅಂತ. 9 ಇಂಚ್ ಬಂದಿದೆ. 9 ಇಂಚು ಸ್ಲೀವ್ ಲೆಂತ್ ಮೇಲ್ಗಡೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಂದ ಮತ್ತು ಸ್ಲೀವ್ ಡೌನ್ ಮಾರ್ಕಿಗೆ ಈ ಥರ 9 ಇಂಚ್ಗೆ ಈ ಥರ ಕ್ರಾಸಾಗಿ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಬೇಕು. ನೋಡಿ ಇಲ್ಲಿ ಸ್ಲೀವ್ ಲೆಂತು ಮೇಲ್ಗಡೆ 1.5 ಇಂಚ್ಗೆ ಈ ಥರ ಒಂದು ಮಾರ್ಕ್ ಮಾಡಿಕೊಂಡ್ರು ಅದು ಸ್ಟ್ರೈಟಾಗಿರಬೇಕು. ಆ 1.5 ಇಂಚ್ ಮಾರ್ಕಿಂದ ಸ್ವಲ್ಪನೇ ಈ ಥರ ಡೌನ್ ಮಾಡ್ಕೊತ ನೋಡಿ ಆ ಮಾರ್ಕಿಗೆ ಈ ಥರ ಕಲಿಸ್ಕೊಬೇಕು. ಈ ಥರ ಮಾಡೋದ್ರಿಂದ ಪರ್ಫೆಕ್ಟಾಗಿ ನಮಗೆ ಸ್ಲೀವ್ ಶೇಪು ಬರುತ್ತೆ. ನೋಡಿ ಈ ಥರ. ಈಗ ನೋಡಿ ಎಷ್ಟು ಚೆನ್ನಾಗಿ ಸ್ಲೀವ್ ರೌಂಡ್ ಬಂದಿದೆ. ಈಗ ಮೇಲ್ಗಡೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ನಾವು ಫಿಟ್ಟಿಂಗ್ ಮಾರ್ಕು, ಆ ಮಾರ್ಕಿಂದ ಕೆಳಗಡೆ ಮಾರ್ಕಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಹಾಗೆ ಕಚ್ಚಾ ಮಾರ್ಕು, ಇದು ಎಕ್ಸ್ಟ್ರಾ ಕಚ್ಚಾ ಇರುತ್ತಲ್ಲ ಅದು ಮೇಲ್ಗಡೆ ಕಚ್ಚಾ ಮಾರ್ಕಿಂದ ಕೆಳಗಡೆ ಕಚ್ಚಾ ಮಾರ್ಕಿಗೂ ಈ ಥರ ಮಾರ್ಕ್ ಮಾಡ್ಕೊಬೇಕು. ಮಾರ್ಕ್ ಮಾಡಿಕೊಂಡು ಈಗ ನಾವು ಮಾರ್ಕ್ ಯಾವ ಥರ ಮಾಡ್ಕೊಂಡಿರ್ತೀವೋ ಅದೇ ಥರ ಕಟ್ ಮಾಡ್ಕೊಬೇಕು. ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ನಮಗೆ 4 ಪೀಸ್ ಇದೆ ಇದು. ಈಗ ಸೆಂಟ್ರಿಗೆ ಒಂದು ನ್ಯಾಚ್ ಹೊಡ್ಕೊಬೇಕು. ಈ ಥರ ನ್ಯಾಚ್ ಹೊಡ್ಕೊಳ್ಳಿ. ನೋಡಿ ಈಗ ನಮಗೆ 2 ಸ್ಲೀವು ಒಂದೇ ಕಟ್ಟಿಂಗಲ್ಲಿ ಬಂದುಬಿಡುತ್ತೆ. ನೋಡಿ ಇದೊಂದು ಸ್ಲೀವು, ನೋಡಿ ಇದೊಂದು ಸ್ಲೀವ್, 2 ಸ್ಲೀವು ನಮಗೆ ಬಂತು. ಈಗ ಬ್ಯಾಕ್ ಡೀಪು 6.5 ಇದೆ. 6.5ಗೆ ಒಂದು ಅರ್ಧ ಇಂಚ್ ಸೇರಿಸ್ಕೊಂಡು 7 ಇಂಚ್ ತೊಗೊತಾ ಇದ್ದೀನಿ. ನಮಗೆ ರೆಡಿ ಆಗೋಷ್ಟರಲ್ಲಿ ಕರೆಕ್ಟಾಗಿ 6.5 ಬರುತ್ತೆ. ಈ ಥರ 6.5ಗೆ ಸ್ಟ್ರೈಟಾಗಿ ಒಂದು ಲೈನ್ ಡ್ರಾ ಮಾಡಿಕೊಂಡು ನೆಕ್ ವಿಡ್ತ್ ಬಂದುಬಿಟ್ಟು 2.5 ತೊಗೊತಾ ಇದ್ದೀನಿ. ಅದೇ 2.5ನ ಲೆಂತ್ ಮಾರ್ಕ್ ಹತ್ರನೂ ಮಾರ್ಕ್ ಮಾಡ್ಕೊಬೇಕು. 2.5 ಇಂಚು ಈ ಥರ ಮಾರ್ಕ್ ಮಾಡಿಕೊಂಡು ಇದು ಬಾಕ್ಸ್ ಶೇಪ್ಗೆ ಮಾರ್ಕ್ ಮಾಡ್ಕೊಬೇಕು. ನೋಡಿ ಈ ಥರ ಸ್ಟ್ರೈಟಾಗೆ ನಾವು ಮಾರ್ಕ್ ಮಾಡಿಕೊಂಡ್ರೆ ನೋಡಿ ಈ ಥರ ಒಂದು ಬಾಕ್ಸ್ ಶೇಪ್ ಬರುತ್ತೆ. ಇದರಲ್ಲಿ ನಮಗೆ ಯಾವ ಡಿಸೈನ್ ಬೇಕೋ ಅದು ಡ್ರಾ ಮಾಡ್ಕೋಬೋದು. ನಾನಿಲ್ಲಿ ರೌಂಡ್ ಶೇಪ್ ತೊಗೊತಾ ಇದ್ದೀನಿ. ಆ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕಿಂತ ಸುತ್ತಲೂ 1 ಇಂಚ್ ಎಕ್ಸ್ಟ್ರಾ ಇರೋ ಥರ ಕಟ್ ಮಾಡ್ಕೊಳ್ಳಿ.
ಕಟ್ ಮಾಡಿಕೊಂಡು ಈಗ ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ಥರ ಮಾರ್ಕ್ ಮೇಲೆ ಕಟ್ ಮಾಡ್ಕೊಬೇಕು. ಇದು ಬಂದುಬಿಟ್ಟು ನಮಗೆ ರೆಡಿ. ನೆಕ್ ಅಗಲ ಇಷ್ಟು ಬರುತ್ತೆ ನೋಡಿ, ಈ ಥರ ಬರುತ್ತೆ. ಇದು ಬ್ಯಾಕು, ಇದು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಈಗ ಫ್ರಂಟ್ ಲೆಂತ್ ಬಂದುಬಿಟ್ಟು 6 ಇಂಚು, 6 ಇಂಚಿಗೆ ಒಂದು ಅರ್ಧ ಇಂಚು ಸೇರಿಸ್ಕೊಂಡು 6.5 ತೊಗೊತಾ ಇದ್ದೀನಿ. ಸೇಮ್ ಇದನ್ನು ಅದೇ ಥರ ಮಾರ್ಕ್ ಮಾಡಿಕೊಂಡು 2.5ಗೆ ಮಾರ್ಕ್ ಮಾಡಿಕೊಂಡು ಈಗ ನಮಗೆ ಯಾವುದು ಶೇಪ್ ಬೇಕೋ ನೆಕ್ಕು ಆ ಶೇಪ್ಗೆ ಡ್ರಾ ಮಾಡ್ಕೊಬೇಕು. ನೋಡಿ ಫ್ರಂಟು ನಾನು ಈ ಶೇಪ್ ತೊಗೊಂಡಿದ್ದೀನಿ, ಬ್ಯಾಕ್ ಬಂದುಬಿಟ್ಟು ರೌಂಡ್ ಶೇಪು. ಲೈನಿಂಗು, ಮೇಯ್ನ್ ಪೀಸು, ಹಾಗೆ ಸ್ಲೀವು, ಹಾಗೆ ನೆಕ್ ಪೀಸು ಎಲ್ಲ ಕಟ್ಟಾಯಿತು. ಈಗ ಸ್ಟಿಚ್ಚಿಂಗ್ ಯಾವ ಥರ ಮಾಡೋದಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ.